नमस्ते किसान भाइयों। आज हमारे साथ कर्नाटका से इलियास भाई आए हैं बीजापुर से। तो इनके कुछ क्वेश्चन है हमारे शरद किंग के बारे में पूछने के लिए। या तो सर जी, आपको क्या क्वेश्चन है आप हमें पूछ सकते हैं, फिर हम आपको बताते हैं। सर अभी ये वैरायटी कौन सी है सर ये अभी शरद किंग लगा हुआ है हमारे पास। सर अभी ये प्ಲಾಟ್ कहाँ पे आता है? उरोई कांचन पुणे में आता है। ರೈತ ಬಾಂಧವರು ಇವ್ರು ಏನು ಹೇಳ್ತಾರಪ್ಪ ಅಂದರೆ ಇದು ಪ್ಲಾಟ್ ಎಲ್ಲಿ ಬರ್ತಿತ್ತಪ್ಪ ಅಂತ ನಾನು ಕೇಳಿದೆ ಅವರಿಗೆ. ಅವರು ಉರ್ಲಿ ಕಾಂಚನ್ ಪುಣೆ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ ಅಭಿ ಬಗವಾ और शरद किंग का वैरायटी का डिफरेंस क्या है? सर जी अभी बगवा और शरद किंग में बेसिकली हम 5 डिफरेंस देखते हैं, वैसे तो 7 डिफरेंस आ जाता है। तो पहले जब हम देखेंगे वो जो इसका फ्रूट साइज़ होता है ये बहुत यूनिफॉर्म आता है। ऐसा है क्योंकि क्या होता है कि भगवा जब हार्वेस्टिंग होगा तो उसमें 5 या 6 ग्रेड बनते हैं, तो इसमें वैसा शरद किंग में नहीं बनता, यूनिफॉर्म फ्रूट साइज़ होता है। इसके वजह से क्या होता है कि अगर फल किधर भी लगा, ऊपर लगने दीजिए, जो लटकन बोलते हैं उधर लगने दीजिए, लटकन का भी साइज़ होता है, इसलिए इसका यूनिफॉर्म साइज़ होता है। तो हार्वेस्टिंग में जब निकालते हैं तो 2 या 3 ही ग्रेड बनता है। ಈಗ ರೈತ ಬಾಂಧವರು ಇವ್ರು ಏನು ಹೇಳ್ತಾರಪ್ಪ ಅಂದರೆ ಶರದ್ ಕಿಂಗ ಮತ್ತು ಬಗವಾಗ ಡಿಫ್ರೆನ್ಸ್ ಏನೈತೆ ಅಂತ ನಾನು ಕೇಳಿದೆ. ಇದ್ರೊಳಗೆ ಏನು ಹೇಳ್ತಾರಪ್ಪ ಅಂದರೆ ಶರದ್ ಕಿಂಗದ್ದು ಈಗ ತುದಿಗಾಯಿಗೆ ಹತ್ತವಲ್ರಿ, ಅವು ಕೂಡ ಸೈಜ್ ಯೂನಿಫಾರ್ಮ್ ಬರ್ತಾವೆ. ಈಗ ಲಟ್ಕನ್ ಅಂತ ಹೇಳ್ತವಲ್ರಿ, ತುದಿಗಾಯಿಗೆ ದಂಡಿಗೆ ಕಡ್ಡಿ ಇರಲ್ಲ, ಲಾಸ್ಟ್ ದಂಡಿಗೆ ಇದ್ರು ಇದು ಕೂಡ ನಮ್ಗೆ ಸೈಜಿಂಗ್ ಸೇಮ್ ಬರ್ತೈತಿ. ನಾವು ಮಾರ್ಕೆಟ್ನಾಗ ಮಾರಕ್ಕೆ ಹೋದ್ರೆ ಬಗವಾದಂಗೆ 50 ಗ್ರಾಮ್ 100 ಗ್ರಾಮ್ 250 ಗ್ರಾಮ್ 500 ಗ್ರಾಮ್ ತನೂ ವೇರಿಯೇಷನ್ ಬರ್ತಾವೆ, 5-6 ಗ್ರೇಡ್ ಬರ್ತಾವೆ. ಆದರೆ ಇದ್ರೊಳಗೆ ಮ್ಯಾಕ್ಸಿಮಮ್ 2 ಅಥವಾ 3 ಗ್ರೇಡ್ ಅಷ್ಟೇ ಬರ್ತಾವೆ ಅಂತ ಹೇಳ್ತಾರೆ ಸರ್. सर और दूसरा डिफरेंस सर जी, और इसमें क्या होता है कि जो इसका छिलका आता है, बाहर का ये जो छिलका आता है तो ये ज़्यादा मोटा है बगवा से। ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇದು ಇದ್ರದ್ದೇನು ಮೇಲಿನ ತೊಗಟೆ ಇದೆ, ಇದು ತೊಗಟಿ ಏನೈತಪ್ಪ ಅಂದ್ರೆ ಬಗವಾಕ್ಕಿಂತನೂ ಸ್ವಲ್ಪ ದಪ್ಪ ಐತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ बोले तो एक्सपोर्ट करने के लिए कुछ आज ही हमारा शरद किंग का एक्सपोर्ट हुआ है लंदन में आज यस सर। ಸರ್ ಇವತ್ತೇ ಇವ್ರದ್ದು ಶರದ್ ಕಿಂಗದ್ದು ಪ್ರಾಡಕ್ಟ್ ಏನೈತ್ರಿ ಮಾಲ್ ಲಂಡನ್ಗೆ एक्सपोर्ट ಆಗೈತಿ ಅಂತ ಹೇಳ್ತಾ ಇದ್ದಾರೆ ಸರ್. सर और कुछ डिफरेंस? और सर इसमें जो कलर आता है ऊपर तो ये भगवा से ज़्यादा डार्क आता है सर कलर। शरद किंग का कलर ज़्यादा डार्क आता है कलर हार्वेस्टिंग के टाइम। यस सर। ಮತ್ತೊಂದು ಡಿಫ್ರೆನ್ಸ್ ಕೇಳಿದಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಶರದ್ ಕಿಂಗ್ ನಾವೇನು ಹಾರ್ವೆಸ್ಟಿಂಗ್ ಮಾಡ್ತೀವಲ್ಲ, ಕಟಾವಿಗೇನು ಬರ್ತಲ್ಲ 160 170 180 ದಿನಕ್ಕೆ ನಾವು ಕಟಾವಿಗೇನು ಮಾಡ್ತಿರ್ತೀವಲ್ಲ, ಆ ಕಟಾವಿಗೆ ಟೈಮ್ದಲ್ಲಿ ಇದ್ರದ್ದು ಕಲರ್ ಏನಿದೆ ಬಗವಾಕ್ಕಿಂತನೂ ಶೈನಿಂಗ್ ಇದೆ, ಇನ್ನೂ ಡಾರ್ಕ್ ಕಲರ್ ಇದೆ ಅಂತ ಹೇಳ್ತಾ ಇದೆ ಸರ್. सर नेक्स्ट डिफरेंस? और सर इसमें क्या होता है, जो अंदर का सीड आता है यानी कि जो एरिंग्स बोलते हैं, तो ये भी कलर में भगवा से ज़्यादा डार्क आता है, कलर भी इसका अच्छा आता है और खाने में सॉफ्ट है थोड़ा सा। ಮತ್ತೊಂದು ಡಿಫ್ರೆನ್ಸ್ ಏನು ಹೇಳ್ತಾ ಇದ್ರಪ್ಪ ಅಂದರೆ ಒಳಗಿನ ಕಾಳು ಇದಾವೆ, ಇದ್ರೊಳಗಿನ ಕಾಳು ಏನದಾವು, ಕಾಳು ಬಗವಾಕ್ಕಿಂತನೂ ಕಲರ್ನಾಗ ಶೈನಿಂಗ್ ಅದಾವು, ರೆಡ್ ಅದಾವು, ಏರಿಯಲ್ಸ್ ಅಂತ ಏನು ಹೇಳ್ತೀವಿ. ಇದ್ರ ಕಾಳುಗಳ ಸಂಖ್ಯೆನೂ ಹೆಚ್ಚಿಗೆ ಅದಾವು. ಮತ್ತು ತಿನ್ನಿಗ್ಲಿಗೆ ನಾವು ಏನು ಬಗವಾ ಮತ್ತು ಇದನ್ನು ಕಂಪೇರ್ ಮಾಡಿ ತಿಂತೀವಲ್ಲ, ತಿಂದ ಮೇಲೆ ಇದ್ರದ್ದು ಬಗವಾಕ್ಕಿಂತನೂ ಸಾಫ್ಟ್ ಅದಾವ ಅಂತ ಹೇಳ್ತಾ ಇದ್ರು ಒಳಗಿನ ಕಾಳು. ಇನ್ನು ನಾವು ಏರಿಯಲ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗಡೆ, ಅದರದ್ದು ಇದ್ರಕ್ಕಿಂತ ಬಗವಾಕ್ಕಿಂತನೂ ಇದು ಸಾಫ್ಟ್ ಅದ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ और सर इसमें क्या होता है कि जो शरद किंग का लिप साइज है ये भगवा से ज़्यादा मोटा आता है सर। ಸರ್ ರೈತರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇದ್ರದ್ದು ಇಲ್ಲಿ ನೀವು ನೋಡ್ಬೋದು, ನಾನು ತುದಿದು ತೆಗ್ದಿದ್ದೀನಿ, ಇದು ಎಲೆದೇನು ಸೈಜ್ ಇದೆಯಲ್ಲ ಇಲ್ಲಿ ನೋಡ್ಬೋದು, ಎಲೆ ಸೈಜು. ಇವಾಗ ಇದನ್ನು ನಾನು ಕೈಲ ಮೇಲೆ ಇಡ್ತಾ ಇದ್ದೀನಿ, ಇದನ್ನು ಸೈಜ್ ನೋಡ್ಬೋದು ನೀವು. ಇದ್ರದ್ದೇನು ಸೈಜ್ ಇದೆಯಲ್ಲ ಇದು ಬಗವಾಕ್ಕಿಂತನೂ ದೊಡ್ಡದಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ದೊಡ್ಡದು ಎಲೆ ಇರುತ್ತೆ ಅಷ್ಟು ನಮಗೆ ಕಾಯಿಯಲ್ಲಿ ಸೈಜಿಂಗ್ ಆಗಲಿ, ರೋಗ ನಿರೋಧಕ ಶಕ್ತಿಯನ್ನು ಗಿಡದಲ್ಲಿ ಹೆಚ್ಚಿಗೆ ಮಾಡ್ಲಿಕ್ಕಾಗಲಿ, ಅಂದರೆ ಏನೇ ಒಂದು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನೋಡ್ಬೋದು ಇಲ್ಲಿ ಸೈಜನ್ನು ಕೂಡ ಬಗವಾಗ ಕಂಪೇರ್ ಮಾಡಿದ್ರೆ ಇದು ದೊಡ್ಡದೈತಿ. ಇಲ್ಲ ನೋಡ್ಬೋದು, ಇದು ನೋಡಿ ಎಲೆ ಸೈಜ್ ಕೂಡ ದಪ್ಪಿದೆ ಅಂತ ಹೇಳ್ತಾರೆ, ಅಗ್ಲಿದೆ ಮತ್ತು ದಪ್ಪಿದೆ, ಹಾರ್ಡ್ನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. और सर इसमें क्या होता है कि जो काटा आता है इसको हम काटा बोलते हैं, क्या बोलते हैं? हाँ, तो वो ज़्यादा इसमें भगवे के कंपैरिजन में शरद किंग में कम है, भगवे में ज़्यादा आता है सर जी। ಮತ್ತೊಂದು ಕಂಪ್ಯಾರಿಸನ್ ಏನಪ್ಪ ಅಂದರೆ ಇದ್ರೊಳಗೆ ಏನು ಮುಳ್ಳು ಅಂತ ಹೇಳ್ತೇವಲ್ಲ, ಕಾಯಿಗೆ ಹತ್ತಿರ ಏನು ಮುಳ್ಳು ಬರುತ್ತೆ, ಅದನ್ನು ಬಗವಾದಲ್ಲಿ ಕಂಪೇರ್ ಮಾಡಿದ್ರೆ ಇದ್ರೊಳಗಡೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಮುಳ್ಳಿನ ಸಂಖ್ಯೆ ಏನಿದೆ ಅದು ಬಗವಾದಲ್ಲಿ ಹೆಚ್ಚಿಗಿದೆ, ಆದರೆ ಇದ್ರೊಳಗಡೆ ಮುಳ್ಳಿನ ಸಂಖ್ಯೆ ಕಡಿಮೆ ಇದೆ. ಅಂದರೆ ಏನಾದರೂ ಮುಂದೆ ಕಾಯಿ ಆದಾಗ ಗಾಳಿ ಅದು ಬಂದ ಕಿಶಿಂದ ಮೇಲಿನ ಕಾಯಿ ಮೇಲೆ ಸ್ಕ್ರಾಚಸ್ ಬರ್ತದೆ ಮುಳ್ಳು ಹೆಚ್ಚಿಗಿದ್ದು. ಅಂದರೆ ಇದ್ರೊಳಗಡೆ ಆ ಪ್ರಾಬ್ಲಮ್ ಬರಲ್ಲ ಅಂತ, ಮುಳ್ಳಿನ ಸಂಖ್ಯೆ ಕಡಿಮೆ ಇರೋದ್ರಿಂದ ಆ ಪ್ರಾಬ್ಲಮ್ ಬರಲ್ಲ ಸರ್. और सर इसमें क्या आता है, ये जो कैलिस होता है ना फ्रूट का, तो भगवा में बड़ा आता है और शरद किंग का शॉर्ट होता है कैलिस में। ಮತ್ತು ಇವ್ರು ಏನು ಹೇಳ್ತಾರೆ ರೈತರೇ, ಇದು ಕೆಲಸ ಅಂತ ಹೇಳ್ತೀವಲ್ಲ ಮುಂದಿನ ಹೂವು,
ಇದರದ್ದು ಮುಂದಿನ ಕುಡಿ ಏನಿದೆಯಲ್ಲ ಇದು ಬಗ್ವಾದು ದೊಡ್ಡದು ಬರುತ್ತೆ, ಆದರೆ ಇದರದ್ದು ಶಾರ್ಟ್ ಬರುತ್ತೆ ಸೈಜ್ನಲ್ಲಿ, ಸ್ವಲ್ಪ ಸಣ್ಣದು ಬರುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ ಸರ್. और सर ये हार्वेस्टिंग में भगवा इतना ही 200 डेज लेता है पूरा हार्वेस्टिंग। ಮತ್ತೆ ಇದರದ್ದು ಹಾರ್ವೆಸ್ಟಿಂಗ್ ಏನಿದೆ, ಕಟಾವು ಏನು ಸಮಯ ಇದೆ, ಅದು ಬಗ್ವಾದು ಇದನ್ನ ಎರಡು ಸೇಮ್ ಡೇಸ್ ಇದೆ, ಅದು ಎಷ್ಟು ದಿನ ತಗೊಳುತ್ತೆ, ಇದನ್ನು ಕೂಡ ಅಷ್ಟೇ ದಿನ ತಗೊಳುತ್ತೆ ಸರ್. और इसमें क्या सर एक क्वालिटी ऐसा है कि इसका अगर माल रेडी हो गया तो ये 15 दिन के बाद भी निकाल सकते हैं, इसका ड्रॉपिंग नहीं होता, या फिर इसका साइज जल्दी बनता है तो 15 दिन अर्ली भी हार्वेस्ट कर सकते हैं इसको। ರೈತರೆ ಇನ್ನೊಂದು ಏನಪ್ಪಾ ಒಂದು ಒಳ್ಳೆಯ ವಿಷಯ ಏನಪ್ಪಾ ಅಂದರೆ ಇದ್ರದ್ದೇನು ಸೈಜಿಂಗ್ ಇದೆ, ಸೈಜ್ ಆಗಿ ಇವತ್ತು ಹಾರ್ವೆಸ್ಟಿಗೆ ಬಂದಿದೆ ಅಂದರೆ ಅದನ್ನು ನಾವು ಗಿಡದಲ್ಲಿ 15 ದಿನ ತನಕ ಇಟ್ಟರೂ ಕೂಡ ಅದು ಕಾಯಿ ಏನಿದೆ ಕೆಳಗಡೆ ಬೀಳಲ್ಲ, ಡ್ರಾಪ್ ಆಗಲ್ಲ ಕಾಯಿ. ಮತ್ತು ಇದ್ರ ಸೈಜ್ ದೊಡ್ಡ ಇರೋದ್ರಿಂದ ನಮಗೆ ನಾವು 15 ದಿನ ಮುಂಚೆನೇ ಇದ್ರದ್ದು ನಾವು ಹಾರ್ವೆಸ್ಟ್ ಕೂಡ ಕಟಾವು ಕೂಡ ಮೊದಲೇನೆ ಮಾಡ್ಕೋಬೋದು. ಅದೊಂದು ಇದ್ರೊಳಗಡೆ ಮೆರಿಟ್ ಇದೆ ಅದ್ರದ್ದು. ಎಸ್ ಸರ್. ರೈತ ಬಂದರೆ ಇವಾಗ ಸರ್ದು ಹೆಸರು ಮತ್ತು ಮೊಬೈಲ್ ನಂಬರು ಮತ್ತು ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ पक्का ಅವರಿಂದ ಬೈಂದನೆ ಕೇಳೋಣ सर. सर आपका एड्रेस और मोबाइल नंबर, अगर आप किसी को देखने के लिए आना है विजिट के लिए तो एड्रेस भी आप बोल दीजिए सर. हाँ सर, मेरा नाम कुणाल तुषार शेलार है और मैं प्लांट पैथोलॉजिस्ट हूँ, और आपको देखने को आना होगा तो आपको उरुई कांचन पुणे में आना पड़ेगा, और डिस्क्रिप्शन में सामने हमारा मोबाइल नंबर दिख रहा है, तो वहाँ से आप हमें कांटेक्ट कर सकते हैं. यस सर जी, आप कर्नाटका से आए यहाँ पे इतना दूर, और आपको बाग कैसा लगा है, फिर देखने के बाद वैरायटी कैसे लग रही है आपको? ಇವರೇನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ, ನೀವು ಕರ್ನಾಟಕದಿಂದ ಬಂದಿದ್ದೀರಿ ಅಲ್ಲಿಂದ, ಇವಾಗ ಇಲ್ಲಿ ನೋಡಿದ ತಕ್ಷಣ ನಿಮಗೆ ವೆರೈಟಿ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ಒಂದು ಅನಿಸಿಕೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಸೈಜಿಂಗ್ ಕೂಡ ಚೆನ್ನಾಗಿದೆ, ಎಲ್ಲಾದರೂ ಬೇಕಾದ್ರೂ ನೋಡಿದ್ರು ಕೂಡ ಎಲ್ಲೇ ನೋಡಿ ತುದಿಗಾಯಿಂದ ನೋಡಿ, ಒಳಗಿಂದ ಕಾಯಿನೂ ನೋಡಿ, ಸೆಟ್ಟಿಂಗ್ ಕೂಡ ಚೆನ್ನಾಗಿದೆ, ಒಂದೇ ಯೂನಿಫಾರ್ಮ್ ಸೈಜ್ ಇದೆ. ಆದರೆ ಮೊಬೈಲ್ನಲ್ಲಿ ವಿಡಿಯೋದಲ್ಲಿ ನೋಡೋದು ಡಿಫ್ರೆನ್ಸ್ ಆಗುತ್ತೆ, ಕಣ್ಣಾರೆ ಬಂದು ನೀವು ನೋಡಿದ್ರೇ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ. ಬನ್ನಿ ಎಲ್ಲರೂ ಹಚ್ಚಿ ಅಂತ ನಮ್ಮದೊಂದು ಅಭಿಪ್ರಾಯ. यस सर, थैंक यू वेरी मच सर जी, आप आए, धन्यवाद. थैंक्स. सर जी, ये अभी और बड़ा होगा, लेकिन रेड डाउन आपके हिसाब से इकोनॉमिकल डिसीजन लेते हाँ नहीं, ये मैच्योर नहीं हुआ, ये अभी हर 25 टका वेट बढ़ेगा.